ನಮಗೇನು ನಮ್ಮ ಭವಿಷ್ಯ ನಮ್ಮ ಈ ಯುವ ಪೀಳಿಗೆ ಅವರಿಗೆ ನಾವು ಚೆನ್ನಾಗಿ ಬೆಳೆಸಬೇಕು, ಅವರಿಗೆ ಎಲ್ಲ ರೀತಿಯ ಅವಕಾಶಗಳು ಸಿಗುವಂಥದ್ದು ಆಗಬೇಕು. ಕೆಟ್ಟ ಒಂದು ಭಾವನೆ ಅವರಲ್ಲಿ ಬರ್ತದೆ, ಏನಪ್ಪ ನನಗೆ ಈ ಥರ ಆಯ್ತಲ್ಲ ಅಂತ. ನೋಡಿ ನಾನು ನೋಡಿದೆ ಟಿ ವಿಲಿ ಆ ಹುಡುಗ ಅವ್ರ ತಾಯಿ ತಂದೆ ಎಲ್ಲ ಬಂದಿದ್ದರು, ಯಾವ ರೀತಿಯಾಗಿ ಆಯಿತು ನೋಡಿ. ಒಂದು ಸಣ್ಣ ಇನ್ಸಿಡೆಂಟು, ಈಗ ಹಿಜಾಬ್ ಹಾಕುವಂಥ ಹೆಣ್ಮಗುಗೆ ಎಷ್ಟು ಮಟ್ಟಿಗೆ ಅವ್ರು ನೋವು ಉಂಟಾಗಿರ್ಬೋದು, ನಾವು ಅದ್ರ ಬಗ್ಗೆ ಗಮನ ಕೊಡಲ್ಲ. ಅಥವಾ ಒಂದು ಜನಿವಾರ ಹಾಕಿರುವಂಥ ಒಬ್ಬ ವ್ಯಕ್ತಿಗೆ ಅದನ್ನು ತೆಗಿ ಅಂತ ಹೇಳಿದ್ರೆ ಎಷ್ಟು ನೋವು ಉಂಟಾಗ್ಬೋದು. ರುದ್ರಾಕ್ಷಿಯನ್ನು ನೀವು ತೆಗಿ ಅಂತ ಹೇಳಿದ್ರೆ ನೋವು ಉಂಟಾಗ್ತದೆ. ಸೊ ಅವ್ರಿಗೆ ಅದು ಆಗಬಾರ್ದು. ಸಹಜವಾದಂಥ ವ್ಯವಸ್ಥೆ ಅಡಿಯಲ್ಲಿ ಸಮವಸ್ತ್ರ ಕಾನೂನುಗಳು ಇರ್ತದೆ. ಸೊ ಅದಕ್ಕೆ ಸೀಮಿತವಾದಂಥ ಒಂದು ಪದ್ಧತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಯಾರಿಗೂ ಕೂಡ ನೋವು ಉಂಟಾಗಬಾರ್ದು. ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಇವತ್ತು ಏನೋ ಒಂದು ಸರ್ಕಾರಿ ಆದೇಶ ಇದೆ ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ಅವರು ಈಗಾಗಲೇ ಇಂಟ್ರಡಕ್ಷನಲ್ಲಿ ಹೇಳಿದ್ರು, ಈ ಜನಿವಾರದ ವಿಚಾರದಲ್ಲಿ ಒಂದು ಆ ವಿದ್ಯಾರ್ಥಿಗೆ ಅವಹೇಳನ ಆಗುವಂಥ ಒಂದು ಪರಿಸ್ಥಿತಿ ಬಂದಾಗ ದೊಡ್ಡ ಒಂದು ಇಶ್ಯೂ ಆಯಿತು. ಅವಾಗ ನಾನು ಕೂಡ ರಿಯಾಕ್ಟ್ ಮಾಡಿದ್ದೆ ಮತ್ತು ಆ ಸಂದರ್ಭದಲ್ಲಿ ಮಧು ಅವ್ರಿಗೂ ಕೂಡ ಫೋನ್ ಮಾಡಿದ್ದೆ. ಆಮೇಲೆ ನಮ್ಮ MC ಸುಧಾಕರ್ ಅವ್ರಿಗೂ ಫೋನ್ ಮಾಡಿದೆ. ನೋಡಿ, ಈ ಥರ ಎಲ್ಲ ಆಗಬಾರ್ದು, ಸರಿಯಲ್ಲ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಮತ್ತು ಅಥವಾ ಪರೀಕ್ಷೆಗೆ ಹೋಗುವಂಥದ್ದು ಅವರ ಒಂದು ಮುಂದಿನ ಭವಿಷ್ಯ ನಿರೂಪಿಸ್ಕೊಳ್ಳೋದಕ್ಕೋಸ್ಕರ. ಅವರ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಆಗಬಾರ್ದು, ಅವಮಾನಿಸುವಂಥ ಕೆಲಸ ಆಗಬಾರ್ದು. ಮತ್ತು ಅವ್ರದ್ದು ಸಂಪ್ರದಾಯಗಳೇನಿದೆ ಆ ಸಂಪ್ರದಾಯಗಳ ಪ್ರಕಾರ ಒಂದು ಸೀಮಿತವಾದ ಸಂಪ್ರದಾಯದ ಪದ್ಧತಿಗಳಿದೆ ನಮ್ಮಲ್ಲಿ, ಅದನ್ನು ಒಪ್ಕೊಂಡು ಒಗ್ಗೂಡ್ಕೊಂಡು ನಾವು ಹೋಗಬೇಕು. ಈ ಥರ ಎಲ್ಲ ಆಗಬಾರ್ದು ಅಂತ ಹೇಳಿದಾಗ ಅವರು ಇಲ್ಲ, ನಾನು ಇದ್ರ ಬಗ್ಗೆ ಕ್ರಮ ತೊಗೊಳ್ತೀನಿ ಅಂತ ಹೇಳಿದ್ರು. ಅವರು ಅದೇ ಪ್ರಕಾರ ಇವತ್ತು ಒಂದು ಸ್ಪಷ್ಟ ಒಂದು ಆದೇಶ ಆಗಿದೆ. ಏನಂತ ಹೇಳಿದ್ರೆ ಯಾವುದೇ ಈ ರೀತಿ ಈಗ ಜನಿವಾರ ಇರ್ಬೋದು, ಅವ್ರು ಹೇಳಿದ್ರಲ್ಲ ಪೇಟ ಇರ್ಬೋದು, ರುದ್ರಾಕ್ಷಿ ಹಾಕ್ಕೊಳ್ತಾರೆ ಕೆಲವರು, ಇಂಥದ್ದೆಲ್ಲ ಒಂದು ಸೀಮಿತವಾದಂಥ ಪದ್ಧತಿ. ಹಿಜಾಬ್ ಹಾಕ್ಕೊಳ್ತಾರೆ, ಸ್ಕಾರ್ಫ್ ಹಾಕ್ಕೊಳ್ತಾರೆ, ಇದು ಸೀಮಿತ ಪದ್ಧತಿಗಳು. ಇದು ಒಂದು ಸಮವಸ್ತ್ರಕ್ಕೂ ಕೂಡ ಅಡ್ಡ ಬರುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಸಮವಸ್ತ್ರದ ಅವ್ರದ್ದು ಸಹಜವಾದಂಥ ವ್ಯವಸ್ಥೆ ಅಡಿಯಲ್ಲಿ ಸಮವಸ್ತ್ರ ಕಾನೂನುಗಳು ಇರ್ತದೆ. ಸೊ ಅದಕ್ಕೆ ಸೀಮಿತವಾದಂಥ ಒಂದು ಪದ್ಧತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಯಾರಿಗೂ ಕೂಡ ನೋವು ಉಂಟಾಗಬಾರ್ದು. ನಮ್ಮ ಉದ್ದೇಶ ಏನು, ಒಬ್ಬ ವಿದ್ಯಾರ್ಥಿ ಒಂದು ಸ್ಟೂಡೆಂಟ್ಗೆ ಅವನು ಕಾಲೇಜ್ಗೆ ಬರುವಂಥದ್ದು, ಶಾಲೆಗೆ ಹೋಗುವಂಥದ್ದು, ಅವರ ಒಂದು ಪರಿಶ್ರಮವೇ ಅದೇ ಅವ್ರಿಗೊಂದು ತಪಸ್ಸದು. ಆದ್ದರಿಂದ ಅದಕ್ಕೆ ನಾವು ಹೆಚ್ಚು ಮಾನ್ಯತೆ ಕೊಡಬೇಕು. ನಾವು ಈ ರೀತಿಯಾದಂಥ ಒಂದು ವಿಚಾರಗಳನ್ನು ತೆಗೆದುಕೊಂಡು ಅವರಿಗೆ ಕೀಳರಿಮೆ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ, ಒಂದು ಚಿಕ್ಕ ಒಬ್ಬ ಯುವಕನ ಮನಸ್ಸಿನಲ್ಲಿ ಕೀಳರಿಮೆಯನ್ನು ಅಥವಾ ಎಲ್ಲೊಂದು ಕಡೆ ನೋವನ್ನು ಅಥವಾ ಅವರ ಒಂದು ಆತ್ಮಗೌರವಕ್ಕೆ ಅವ್ರಿಗೆ ಒಂದು ಧಕ್ಕೆ ಬರುವಂಥದ್ದಾದಾಗ ಅದು ಖಂಡಿತ ಅದರಿಂದ ಅವ್ರಿಗೆ ಕೆಟ್ಟ ಒಂದು ಭಾವನೆ ಅವರಲ್ಲಿ ಬರ್ತದೆ, ಏನಪ್ಪ ನನಗೆ ಈ ಥರ ಆಯ್ತಲ್ಲ ಅಂತ. ನೋಡಿ ನಾನು ನೋಡಿದೆ ಟಿ ವಿಲಿ ಆ ಹುಡುಗ ಅವ್ರ ತಾಯಿ ತಂದೆ ಎಲ್ಲ ಬಂದಿದ್ದರು, ಯಾವ ರೀತಿಯಾಗಿ ಆಯಿತು ನೋಡಿ. ಒಂದು ಸಣ್ಣ ಇನ್ಸಿಡೆಂಟು ಎಷ್ಟು ಮಟ್ಟಿಗೆ ಅದಕ್ಕೆ ಒಂದು ಸರಿಪಡಿಸದೇ ಹೋದರೆ ನಾವು ಆ ಮಕ್ಕಳಿಗೆ ಮುಂದಿನ ಇದರಲ್ಲೂ ಕೂಡ ಇದೇ ಥರ ಆಗುತ್ತೆ ಅಂತ ಒಂದು ಭಾವನೆಗಳು ಬಂದ್ಬಿಡ್ತದೆ. ಸೊ ಒಂದು ಈಗ ಹಿಜಾಬ್ ಹಾಕುವಂಥ ಹೆಣ್ಮಗುಗೆ ಎಷ್ಟು ಮಟ್ಟಿಗೆ ಅವ್ರು ನೋವು ಉಂಟಾಗಿರ್ಬೋದು, ನಾವು ಅದ್ರ ಬಗ್ಗೆ ಗಮನ ಕೊಡಲ್ಲ. ಅಥವಾ ಒಂದು ಜನಿವಾರ ಹಾಕಿರುವಂಥ ಒಬ್ಬ ವ್ಯಕ್ತಿಗೆ ಅದನ್ನು ತೆಗಿ ಅಂತ ಹೇಳಿದ್ರೆ ಎಷ್ಟು ನೋವು ಉಂಟಾಗ್ಬೋದು. ಅಥವಾ ಇದರ ಪ್ರಕಾರ ಇವರ ಆರ್ಡ್ರಲ್ಲಿ ಒಂದು ರುದ್ರಾಕ್ಷಿ ಕೂಡ ಮೆನ್ಷನ್ ಮಾಡಿದ್ದಾರೆ. ರುದ್ರಾಕ್ಷಿಯನ್ನು ನೀವು ತೆಗಿ ಅಂತ ಹೇಳಿದ್ರೆ ನೋವು ಉಂಟಾಗ್ತದೆ. ಸೊ ಅವ್ರಿಗೆ ಅದು ಆಗಬಾರ್ದು. ಅವರ ಒಂದು ಮನಸ್ಸಿನಲ್ಲಿ ಅವರ ಒಂದು ಆತ್ಮಕ್ಕೆ ಒಂದು ಆತ್ಮಗೌರವಕ್ಕೆ ಧಕ್ಕೆ ತರಬಾರ್ದು. ಅದಕ್ಕೋಸ್ಕರ ಈ ತೀರ್ಮಾನ ಭಾಳ ಒಳ್ಳೆಯದು. ಮತ್ತು ಇದರ ಮುಖಾಂತರ ಒಂದು ಸಮಾನತೆ ಮತ್ತು ಎಲ್ಲರೂ ಕೂಡ ಒಂದು ಭಾವನೆಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ, ಒಂದು ಸಾಮರಸ್ಯವನ್ನು ಕೂಡ ಮೂಡಿಸ್ತಕ್ಕಂಥದ್ದಕ್ಕೆ ಖಂಡಿತ ಇದು ಪೂರಕ ಆಗುತ್ತೆ. ಆದ್ದರಿಂದ ನಾನು ಮಧು ಬಂಗಾರಪ್ಪ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದನ್ನು ಕೆಲವರು ಬೇರೆ ಥರ ಬೆಳೆಸೋಕ್ಕೆ ಹೋಗ್ಬೋದು, ಅದ್ರ ಉದ್ದೇಶ ಏನಲ್ಲ. ನಮಗೇನು ನಮ್ಮ ಭವಿಷ್ಯ ನಮ್ಮ ಈ ಯುವ ಪೀಳಿಗೆ ಅವರಿಗೆ ನಾವು ಚೆನ್ನಾಗಿ ಬೆಳೆಸಬೇಕು, ಅವರಿಗೆ ಎಲ್ಲ ರೀತಿಯ ಅವಕಾಶಗಳು ಸಿಗುವಂಥದ್ದು ಆಗಬೇಕು. ಅದನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾವು ಮಾಡೋಣ. ಅವ್ರ ಶಾಲೆಗಳಿಗೆ ಹೋದಾಗ ಈ ರೀತಿಯಾದಂಥ ಅನಾವಶ್ಯಕವಾದಂಥ ಒಂದು ಟೆನ್ಷನ್ಗಳು ಅವ್ರಿಗೆ ಬೇಕಾಗಿಲ್ಲ, ಯಾರು ಕೂಡ ಬಯಸೋದಿಲ್ಲ, ಇದರ ಅಗತ್ಯತೆಯೂ ಕೂಡ ಇಲ್ಲ, ಇದರ ಅನಿವಾರ್ಯತೆಯೂ ಇಲ್ಲ. ಆದ್ದರಿಂದ ಈ ಥರದ ಇದು ಒಂದು ಒಳ್ಳೆಯ ತೀರ್ಮಾನ. ಮುಂದೆ ಯಾವುದೇ ಶಾಲೆ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಅವರು ಇದನ್ನು ಗಮನದಲ್ಲಿಟ್ಕೊಂಡು ಅವರ ಒಂದು ಮಕ್ಕಳನ್ನು ಎಲ್ಲರನ್ನೂ ಕೂಡ ಸಮಾನವಾದಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ಇಂಥ ಒಂದು ಘಟನೆ ಮರುಕಳಿಸ್ಬಾರ್ದು, ಮತ್ತೆ ಆಗಬಾರ್ದು. ಯಾಕಂದರೆ ಇದು ಸಣ್ಣ ವಿಚಾರ ಇದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಬಿಂಬಿಸುವಂಥದ್ದಾಗ್ತದೆ, ಅದರ ಪ್ರತಿರೋಧ ಆಗ್ತದೆ. ನೀವು ನೋಡಿದ್ರಿ ಮೊನ್ನೆ ಎಷ್ಟು ದೊಡ್ಡ ಆಯಿತು, ದೊಡ್ಡ ಒಂದು ರಿಯಾಕ್ಷನ್ ಆಯಿತು.
ಈ ಒಂದು ಇನ್ಸಿಡೆಂಟಿಂದ ಇಬ್ಬರಿಗೂ ಅಥವಾ 3 ಜನರಿಗೆ ಆಗಿರುವಂಥದ್ದು ಅವತ್ತು ಎಷ್ಟು ದೊಡ್ಡ ಇನ್ಸಿಡೆಂಟ್ ಆಯಿತು. ಸೊ ಇದು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ ಅಂತ ಹೇಳಿ ಇದು ಖಂಡಿತ ನಾನು ಒಪ್ತೀನಿ. ಇದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಭಾಳ ಒಳ್ಳೆ ತೀರ್ಮಾನ ಅಂತ ಹೇಳಕ್ಕೆ ಬಯಸ್ತೇನೆ. ಉದ್ದೇಶ ಏನು ಗೊತ್ತಾ, ಸಾಮರಸ್ಯ. ಆ ಒಂದು ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯ ಮನೋಸ್ಥೈರ್ಯ ಕುಗ್ಗಿಸುವಂಥದ್ದಾಗಬಾರ್ದು, ಅವ್ರ ಆತ್ಮಗೌರವಕ್ಕೆ ಧಕ್ಕೆ ತರಬಾರ್ದು, ಅವ್ರಿಗೆ ಹೀಯಾಳಿಸಬಾರ್ದು, ಅವ್ರಿಗೆ ಅವಮಾನಿಸಬಾರ್ದು, ಅವ್ರು ನಿಂದಿಸಬಾರ್ದು. ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಏನೋ ಒಂದು ಸಾಧಿಸಕ್ಕೆ ಹೋಗಿ ಅವರಿಗೆ ಕೆಟ್ಟ ಭಾವನೆಗಳು ಬರ್ತಕ್ಕಂಥದ್ದಕ್ಕೆ ಆಗಬಾರ್ದು. ಒಂದು ಕುಂಕುಮ ತೆಗಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಜಾನುವಾರ ತೆಗೀರಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದಿಲ್ವಾ? ಆ ಹೆಣ್ಮಗು ಅಲ್ಲಿ ಹಿಜಾಬ್ ನೀವು ತೆಗಿ ಅಂತ ಹೇಳಿದ್ರೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಸರ್ದಾರ್ ಅವ್ರು ಬಂದರೆ ಒಂದು ಪೇಟ ಹಾಕೊಂಬಂದ್ರೆ ನೀವು ತೆಗಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದು ಅವ್ರಿಗೆಲ್ಲ ಒಂದು ಕಡೆ ಕೂಗಿಸ್ತದೆ. ಸೊ ಇದು ಧಾರ್ಮಿಕ ಸ್ವಾಮೀಜಿಗಳು ಅವರು ಇವರು ಪಾದ್ರಿಗಳು ಮೌಲಾನಗಳು ಕೇಳ್ಕೊಂಡು ಮಾಡುವಂಥದ್ದಲ್ಲ. ಇದು ಆ ಸ್ಟೂಡೆಂಟ್ ಅವ್ರಿಗೆ ಅವರ ಒಂದು ಯಾವ ರೀತಿ ಅವ್ರಿಗೆ ರಕ್ಷಿಸಬೇಕು ಮತ್ತು ಒಳ್ಳೆ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು, ಅದು ಇದ್ರ ಉದ್ದೇಶ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.